ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರ್ಯ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 83 ಇಂದಿನ ಸಂಚಿಕೆಯಲ್ಲಿ ಶ್ರೀ ದೀಕ್ಷಿತ್ ಮುಂದೆ ಶೃಂಗಾರ್ ಮೂಳೆ ಮುರಿದಿರೋ ವಿಷಯನ ಹೇಳುತ್ತಿದ್ಲು. ಅದನ್ನು ಕೇಳಿದ ದೀಕ್ಷಿತ್ಗೆ ನೆನಪಾಗಿದ್ದೋ ವಿರಾಟ್. ಅವನು ಶೃಂಗಾರ್ನ ಮೆಮೊರಿ ವಾಪಸ್ ಬರೆಸಿ ಏನೋ ಮಾಡ್ದ ಅನ್ನೋದನ್ನು ನೆನೆದು ಆ ತಂಪು ಸಂಜೆಯಲ್ಲೂ ಬೆವರಿಳಿತು. ಶ್ರೀ ಅವನು ನರ್ವಸ್ ಆಗಿದ್ದನ್ನು ಗಮನಿಸಿದ್ಲು. ಶ್ರೀ ತನ್ನ ಮಾತನ್ನು ಮುಂದುವರಿಸುತ್ತಾ, ಯಾರೋ ಬೆನ್ನು, ನೆಕ್ ಮತ್ತು ಮಿಡಲ್ ಹೆದೆ ಮೂಳೆ ಮುರಿದಿದ್ದಾರೆ. ಡಾಕ್ಟರ್ ಹೇಳೋ ಪ್ರಕಾರ ಅವನೇನಾದರೂ ಕಾನ್ಷಿಯಸ್ನಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಸಾಯಿಸಿ ಅಂತ ಬೇಡ್ಕೊಳ್ತಿದ್ದಂತೆ ಎಂದಳು. ಶ್ರೀ ಶೃಂಗಾರ್ ಬಗ್ಗೆ ಹೇಳುತ್ತಿದ್ರೆ ದೀಕ್ಷಿತ್ಗೆ ವಿರಾಟ್ ಗಂಭೀರ ಮುಖನೇ ನೆನಪಾಗಿ ಬೆವರ ಹನಿ ಜಾಸ್ತಿ ಆದವು. ಶ್ರೀ ಇದನ್ನೆಲ್ಲ ಗಮನಿಸಿ ನೇರವಾಗಿ ಅವನ ತಲೆಗೆ ತನ್ನ ಬಳಿ ಇದ್ದಂಥ ಗನ್ನ ಹಿಡಿದ್ಲು. ಚಿತ್ರ ಅವರು ಶ್ರೀ ಎಂದರು ಆತಂಕದಲ್ಲಿ. ದೀಕ್ಷಿತ್, ಹೇ ಹೇ ಶ್ರೀ, ಏನು ಮಾಡ್ತಿದ್ಯಾ ಎಂದ ತುಸು ಹೆದರಿಕೆಯಲ್ಲಿ. ಶ್ರೀ, ಹೇಳು, ಯಾಕೀಗೆ ಮಾಡಿದ್ರಿ ಎಂದಳು ಅವನ ತಲೆಗೆ ಇನ್ನಷ್ಟು ಗನ್ನನ ಹೊತ್ತಿ ಹಿಡಿದು. ಅವಳು ದೀಕ್ಷಿತ್ ತಲೆಗೆ ಗುರಿ ಮಾಡಿ ಗನ್ ಹಿಡಿದು ಯಾಕೀಗೆ ಮಾಡಿದ್ರಿ ಎಂದು ಪ್ರಶ್ನೆ ಮಾಡ್ತಿದ್ಲು. ದೀಕ್ಷಿತ್, ಹೇ ನಾನೇನು ಮಾಡಿಲ್ಲ ಎಂದ ತುಸು ಹುಬ್ಬುಗಂಟಿಕೆ. ಅವನಿಗೂ ಗೊತ್ತು ಅವಳು ಟ್ರಿಗರ್ನ ಪ್ರೆಸ್ ಮಾಡಲ್ಲ ಅಂತ. ಆದರೆ ಭಯ ಯಾರಪ್ಪನ ಮನೆಯದು. ಗನ್ ತನ್ನ ತಲೆ ಬಳಿ ಇದೆ ಅಂದರೆ ಯಾರಿಗಾದರೂ ಒಂದು ಕ್ಷಣ ಆದರೂ ಗುಂಡಿಗೆ ಜಲ್ ಅನ್ನತ್ತೆ. ಅದೇ ಪರಿಸ್ಥಿತಿ ಈಗ ದೀಕ್ಷಿತ್ಗೂ ಕೂಡ. ಚಿತ್ರ ಅವರು, ಏನಾಗ್ತಿದೆ ನಿಮ್ಮಬ್ಬರ ಮಧ್ಯೆ ಎಂದರು ಆತಂಕದಲ್ಲಿ. ಶ್ರೀ ತನ್ನ ಕೋಪನ ತೋರುತ್ತಾ, ಇವರು ಮತ್ತೆ ಆ ನಿಮ್ಮ ಸೋದರಳಿಯ, ಅದೇ ನನ್ನ ಗಂಡ ಅನ್ಸ್ಕೊಂಡಿರೋ ಜಗಮಂಡ ವಿರಾಟ್, ಇಬ್ಬರು ಹೋಗಿ ಆ ಶೃಂಗಾರ್ ಮೂಳೆನ ಮುರಿದು ಬಂದಿದ್ದಾರೆ. ಎಷ್ಟು ಸಲ ಹೇಳಿದ್ದೀನಿ ಅವನು ನನ್ನ ಟಾರ್ಗೆಟ್ ಅಂತ. ಆದರೂ ಇವರಿಬ್ಬರಿಗೂ ನಾನು ಹೇಳೋದು ತಲೆಗೆ ಹೋಗಲ್ಲ. ಅದಕ್ಕೆ ತಲೆಯಲ್ಲಿ ಏನಿದೆ ಅಂತ ಚೆಕ್ ಮಾಡೋಕ್ಕೆ ಇಲ್ಲಿ ಒಂದು ಬುಲೆಟ್ನ ಇಳಿಸಿ ಓಪನ್ ಮಾಡಿ ನೋಡ್ತೀನಿ ಎಂದಳು ಹುಬ್ಬು ಗಂಟಿಗೆ. ದೀಕ್ಷಿತ್, ಇದನ್ನು ನಿನ್ನ ಗಂಡನಿಗೆ ಮಾಡು, ನನಗ್ಯಾಕೆ ಮಾಡ್ತೀಯಾ ಎಂದ. ಶ್ರೀ, ಅದಕ್ಕೆ ಸಾಥ್ ಕೊಟ್ಟಿದ್ದು ನೀವೇ ಅಲ್ವಾ. ಅವರಿಗೋ ಒಂದಲ್ಲ ಅಂತ ಎರಡೆರಡು ಸಲ ತಲೆ ಒಡೆದು ಆಪ್ರೇಷನ್ ಮಾಡಿದ್ರು ಬುದ್ಧಿ ಮಾತ್ರ ಇಲ್ಲ. ನಿಮಗೆಲ್ಲ ಹೋಗಿತ್ತು. ಅಕಸ್ಮಾತ್ ಇದು ಹೊರಗೆ ಸ್ಪ್ರೆಡ್ ಆದರೆ ನಾನು ನಿಮ್ಮಿಬ್ಬರನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಅನ್ನೋದು ಗೊತ್ತಿದೆಯಾ ನಿಮಗೆ ಎಂದಳು ಸೀರಿಯಸ್ ಆಗಿ. ದೀಕ್ಷಿತ್, ಅಮ್ಮ ತಾಯಿ, ನಿನ್ನ ಗಂಡನೇ ಒಂದು ಸಲ ಅವನ್ನ ನೋಡಬೇಕು ಅಂತ ಹೋದವನು ಅದೇನೋ ಅವನ ಮೂಗಿಗಿಡಿದು ಪ್ರಜ್ಞೆ ಬರೋ ಥರ ಮಾಡಿ ಅವನ ಜೊತೆಗೆ ಅದೇನೋ ನಾನೇ ಯಮಾಗಿ ಬರ್ತೀನಿ ಅಂತ ಏನೇನೋ ಹೇಳ್ತಿದ್ದ. ಅವನು ಶೃಂಗಾರ್ ಮೂಗಿಗೆ ಏನೇನೋ ಒತ್ತಿ ಹಿಡ್ದಿದ್ದನ್ನು ನೋಡಿ ಭಯ ಆಗಿ ಅವನು ಏನು ಹೇಳ್ದ ಅನ್ನೋದೇ ಗೊತ್ತಾಗಲಿಲ್ಲ. ಆಮೇಲೆ ಕಣ್ಣಲ್ಲೇ ಭಯ ಪಡಿಸೋ ಥರ ನನ್ನ ಹೊರಗೆ ಕಳಿಸಿ ಕೊನೆಗೆ 5 ನಿಮಿಷಕ್ಕೆ ಹೊರಗೆ ಬಂದ. ಒಳಗೋಗಿ ನೋಡಿದ್ರೆ ಅವನು ಉಸಿರಾಡ್ತಿದ್ದ. ಬಟ್ ಅವನ ಪಲ್ಸ್ನಲ್ಲಿ ತುಂಬ ವೇರಿಯೇಷನ್ ಇತ್ತು. ಎಷ್ಟು ಭಯ ಆಯ್ತಂತ ಗೊತ್ತಾ. ಒಬ್ಬ ಪೊಲೀಸ್ನೇ ಭಯಪಡಿಸಿ ತನ್ನ ಕೆಲಸ ಮುಗಿಸ್ಕೊಂಡಿದ್ದಾನೆ ನಿನ್ನ ಗಂಡ. ಅಬ್ಬಾ, ಅವನ ಕಣ್ಣು ನೋಡಿದ್ರೆ ಈಗಲೂ ಭಯ ಆಗುತ್ತೆ. ನಿನ್ನ ಗಂಡ ಜಂಗಲ್ ಕಾ ಶೇರ್ ಅನ್ನೋದು ನಿಜ ಅನಿಸಿತ್ತು ಗೊತ್ತಾ ಎಂದು ಅಲ್ಲೇ ಇದ್ದ ನೀರಿನ ಗ್ಲಾಸ್ ತಗೊಂಡು ಗಟಗಟ ಅಂತ ಒಂದೇ ಸಲಕ್ಕೆ ನೀರು ಕುಡಿದು, ಯಪ್ಪ, ಆ ದಿನ ನೆನೆಸ್ಕೊಂಡ್ರೆ ನಿದ್ದೆಲಿ ಕೂಡ ಸುಸು ಬರೋ ಥರ ಆಗುತ್ತೆ ಎಂದ ತಲೆ ಕೊಡುವಿ. ಚಿತ್ರ ಮತ್ತು ಶ್ರೀ ಅವನ ಮಾತನ್ನು ಕೇಳಿ ಇಬ್ಬರು ಮುಸಿ ಮುಸಿ ನಗೋದನ್ನು ನೋಡಿ ದೀಕ್ಷಿತ್ ನಗಿ ಅವನು ಕೋಪ ಮಾಡಿಕೊಂಡಾಗ ಹೇಗಿರ್ತಾನೆ ಅಂತ ಒಮ್ಮೆ ನೀವು ನೋಡಿ, ಹಾಗೆ ಗೊತ್ತಾಗುತ್ತೆ ಅಂದ. ಶ್ರೀ ತನ್ನ ಗನ್ನನ್ನು ತಗೊಂಡು ವಾಪಸ್ ಹೊಳಗಿಡುತ್ತಾ, ಇದನ್ನು 7 ವರ್ಷದ ಹಿಂದೆನೇ ನೋಡಿ ಬಂದಿದ್ದೀನಿ, ಈಗೇನು ಹೊಸ್ದಾಗಿ ನೋಡೋದು ಅಂದ್ಲು. ತಕ್ಷಣ ದೀಕ್ಷಿತ್ ಶ್ರೀ ಕಡೆ ನೋಡಿ, ನೋಡು ಶ್ರೀ, ಈಗಲೂ ಒಂದು ಚಾನ್ಸ್ ಕೊಡ್ತೀನಿ. ಆ ಕಾಡು ಮೃಗನ ಬಿಟ್ಟು ಈ ಮನುಷ್ಯನ ಜೊತೆ ಬಂದುಬಿಡು. ನಾನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅವನ ಥರ ಎಲ್ಲ ಯಾರ್ಯಾರನೋ ಅಂಟು ಮಾಡಲ್ಲ ಎಂದ ಹುಬ್ಬು ಗಂಟಿಕೆ. ಶ್ರೀ, ಅಷ್ಟೊಂದು ಧೈರ್ಯ ಇದ್ದರೆ ನನ್ನ ಗಂಡನಿಗೆ ಹೇಳಿ
ಡೈವೋರ್ಸ್ಗೆ ಸೈನ್ ತಗೊಂಡು ನನ್ನ ಮುಂದೆ ಬಾ, ಆಗ ನಿನ್ನ ಮದುವೆ ಆಗೋ ಬಗ್ಗೆ ಯೋಚನೆ ಮಾಡ್ತೀನಿ ಎಂದು ಅಲ್ಲೇ ಚಿತ್ರ ಅವರು ಇಟ್ಟಿದ್ದಂಥ ಪಕೋಡನ ತಿನ್ನುತ್ತಾ, ಅಮ್ಮ ನಿಮ್ಮ ಮಗನಿಗೆ ಹೇಳಿ ಧೈರ್ಯ ಬರೋಕ್ಕೆ ಹುಡುಗರು ಅದು ಯಾವುದೋ ಮೆಡಿಸನ್ ತಗೋತಾರಲ್ಲ ಅದನ್ನು ಬೇಕಾದರೆ ಟ್ರೈ ಮಾಡಲಿ ಎಂದಳು ಮುಸಿ ಮುಸಿ ನಗುತ್ತಾ. ತಕ್ಷಣ ಅದಕ್ಕೆ ಚಿತ್ರ ಅವರು ಕೂಡ ಹ್ಞೂ ಕಣ, ಅದನ್ನೇ ಬೇಕಾದರೆ ಹೊಟ್ಟೆಗಿಳಿಸ್ಕೊಂಡು ಹೋಗಿ ವಿರಾಟ್ ಹತ್ರ ಕೇಳು, ಅವನು ಕೊಟ್ಟರೂ ಕೊಡ್ಬೋದು ಎಂದರು ತಮ್ಮ ನಗುನ ತಡೆಯುತ್ತಾ. ಅವರ ನಗು ನೋಡಿದಂಥ ದೀಕ್ಷಿತ್, ಏನು ಎಲ್ಲ ನನ್ನ ಹಣ್ಕಿಸ್ತಿದ್ದೀರಾ? ಅವನ್ನ ನೋಡಿ ಭಯ ಆಗುತ್ತೆ ಅಂತ? ಆಮೇಲೆ ಪೊಲೀಸ್, ನಾನು ಇಂಥವ್ರಿಗೆ ಎದುರೋ ಮಾತೇ ಇಲ್ಲ ಎಂದ. ಜಟ್ಟೆ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಮನದಲ್ಲೇ ಭಯ ಇದ್ದರೂ ಅದನ್ನು ಹತ್ತಿಕ್ಕುತ್ತ ಶ್ರೀ ತನ್ನ ಫೋನ್ ಹಿಡಿದು ವಿರಾಟ್ಗೆ ಕಾಲ್ ಮಾಡಿ, ಹಲೋ ವಿರಾಟ್, ಅದು ದೀಕ್ಷಿತ್ ಅವರು ಏನೋ ಕೇಳಬೇಕಂತೆ ಎಂದವಳು. ತಗೊಳ್ಳಿ ಮಿಸ್ಟರ್ ದೀಕ್ಷಿತ್, ವಿರಾಟ್ ಅವರು ಲೈನ್ನಲ್ಲಿದ್ದಾರೆ, ಮಾತಾಡಿ ಅಂದ್ಲು ಹುಬ್ಬೇರಿಸಿ. ಆ ಕಡೆಯಿಂದ ವಿರಾಟ್, ಹಲೋ ಮಿಸ್ಟರ್ ದೀಕ್ಷಿತ್, ಏನು ಕೇಳಬೇಕು ಕೇಳಿ ಎಂದವನ ಧ್ವನಿ ಕೇಳಿ ದೀಕ್ಷಿತ್ ಹೊಣಗುತ್ತಿದ್ದ ತನ್ನ ಗಂಟಲನ್ನು ಸರಿ ಮಾಡಿ, ಅದು ಶ್ರೀ ಎಂದ. ದೀಕ್ಷಿತ್ ವಿರಾಟ್ ಮುಂದೆ ಶ್ರೀ ಎಂದಿದ್ದು ಇಷ್ಟ ಆಗಲಿಲ್ಲ. ತಕ್ಷಣ ವಿರಾಟ್ ತುಸು ಗಡಸು ಧ್ವನಿನಲ್ಲಿ ಏನು ಶ್ರೀ ಎಂದ. ಅಷ್ಟೇ, ಮುಗೀತು ದೀಕ್ಷಿತ್ ಕತೆ. ಅವನ ಹಣೆಯಲ್ಲಿ ಬೆವರಿಳಿದು. ಶ್ರೀ ತುಟಿ ಬೇಯ್ದು, ಅದು ನಾನು ಮದುವೆ ಆಗ್ಬೇಕಂತೆ ಅಂದ್ಲು. ವಿರಾಟ್, ಯಾರನ ಎಂದ ತುಸು ರಫ್ ವಾಯ್ಸ್ನಲ್ಲಿ. ಶ್ರೀ ಮಾತಾಡುವ ಮುನ್ನ ದೀಕ್ಷಿತ್, ನಿಮ್ಮನ್ನ ಸರ್, ನಿಮಗೂ ಶ್ರೀಗೂ ಮದುವೆ ಮಾಡಿಸೋಕೆ ಎಂದು ಮಾತನ್ನು ತುಂಡರಿಸ್ತಾ ದೀಕ್ಷಿತ್. ವಿರಾಟ್ ಆ ಕಡೆ ಈ ಮಾತು ಕೇಳಿ ಮೆಲ್ಲಗೆ ತುಟಿ ಬಿರಿದು, ನಿಮ್ಮ ಫ್ರೆಂಡು ಶ್ರೀ ಇದಕ್ಕೆ ಒಪ್ಪಿದ್ಲಾ ಎಂದ ತುಸು ಮೆಲ್ಲಗೆ. ಎಷ್ಟೊತ್ತು ರಫ್ ಆಗಿ ಮಾತಾಡುತ್ತಿದ್ದಂಥ ವಿರಾಟ್ ಈಗ ಅವನ ವಾಯ್ಸ್ನಲ್ಲಿದ್ದಂಥ ಮೃದುತ್ವನ ನೋಡಿ ದೀಕ್ಷಿತ್ ಹಾಂ ಎಂದು ಬಾಯಿ ತೆರೆದು ಕಣ್ಣು ಹುಬ್ಬ ಮೇಲೆ ಮಾಡಿದ್ರೆ ಶ್ರೀ ತುಟಿನಲ್ಲಿ ಸಣ್ಣ ನಗು ಇತ್ತು. ಚಿತ್ರ ಅವರು ಅವಳ ಭುಜ ಹಿಡಿದು, ಏನಮ್ಮ ಮಗಳೇ, ನನ್ನ ಅಳಿಯನ ಇಷ್ಟೊಂದು ಎದುರಿಸಿದೆಯಾ, ಏನು ಸಮಾಚಾರ ಎಂದರು ಹುಬ್ಬು ಕುಣಿಸಿ. ದೀಕ್ಷಿತ್, ನೀನೇ ಮಾತಾಡು ಎನ್ನುವಂತೆ ದೂರ ನಿಂತ. ಶ್ರೀ ಹಲೋ ಅಂದ್ಲು. ಆ ಕಡೆಯಿಂದ ವಿರಾಟ್, ಎಲ್ಲಿದೆಯಾ, ಏನದು, ಏನೋ ಮಾತಾಡ್ತಿದ್ರು ದೀಕ್ಷಿತ್ ಎಂದ. ಅದು ಕೂಡ ತುಂಬ ಪೊಲೈಟ್ ಆಗಿ. ಶ್ರೀ ಅದಕ್ಕೆ ಯಾವುದರ ಬಗ್ಗೆ ಎಂದಳು. ವಿರಾಟ್, ಅದು ಅದು ಮದುವೆ ಬಗ್ಗೆ ಎಂದ ಬಿಡಿಬಿಡಿಯಾಗಿ ನೋಡಿದು. ವಿರಾಟ್ ಶ್ರೀ ಜೊತೆ ಹೀಗೆ ಮಾತಾಡೋದನ್ನು ನೋಡಿದಂಥ ದೀಕ್ಷಿತ್ ತನ್ನ ಬಾಯಿ ಮೇಲೆ ಕೈ ಇಟ್ಟ. ಶ್ರೀ, ಹಾಂ ಯಾವ ಮದುವೆ, ಈಗ ಸದ್ಯಕ್ಕೆ ಮಲಗಿ ಎಂದು ಕಾಲ್ ಕಟ್ ಮಾಡಿ ಹುಬ್ಬು ಕುಣಿಸಿದ್ಲು ದೀಕ್ಷಿತ್ ಕಡೆ ನೋಡಿ. ದೀಕ್ಷಿತ್, ಹೊಬೋ, ಶ್ರೀಮಾತೆಯರಿಗೆ ನಮೋ ನಮಃ. ಮದುವೆ ಆದರೆ ಹೊರಗೆ ಎಷ್ಟೇ ಜಂಗಲ್ಕ ಶೇರ್ ಆಗಿದ್ರು ಹೆಂಡತಿ ಮುಂದೆ ಇಲಿ ಮರಿ ಅನ್ನೋದನ್ನು ನಾನು ಈಗ ನೋಡಿದೆ ಎಂದ. ದೀಕ್ಷಿತ್ ಹೇಳಿದಂಥ ಮಾತನ್ನ ಕೇಳಿ ಶ್ರೀ ಅವನ ಪಕ್ಕ ಇದ್ದ ಚೇರ್ ಮೇಲೆ ಕೂತು, ಅದು ಭಯ ಅಲ್ಲ ದೀಕ್ಷಿತ್ ಅವರೇ, ರೆಸ್ಪೆಕ್ಟ್. ಹೆಂಡತಿ ಅನ್ನೋ ಪ್ರೀತಿ ಇದೆ ಅಲ್ವಾ ಗಂಡ ಹೆಂಡತಿ ಮಧ್ಯೆ ಇರೋದು. ಹೊರಗೆ ಎಷ್ಟೇ ಜಗತ್ತನ್ನು ಎದುರಿಸಿದ್ರೂ ಹೆಂಡತಿ ಮುಂದೆ ಗಂಡ ಮಗು ಹಾಕ್ತಾನೆ. ಹೆಣ್ಣು ಎಷ್ಟೇ ಹೆದರಿದ್ರೂ ಅವಳ ಗಂಡನಿಗೆ ತಾಯಾಗಿ, ಗುರು ಆಗಿ, ಕೊನೆಗೆ ಅವನ ಸರ್ವಸ್ವವೂ ಆಗಿ ಅವನ ಜೊತೆ ತನ್ನನ್ನು ಸವಿಸುತ್ತಾ ಬದುಕ್ತಾಳೆ. ಅದಕ್ಕೆ ಶ್ರೀ ಎಂದರೆ ಅಷ್ಟೇ ಸಾಕೆ ಅಂತ ನಮ್ಮ ಕವಿಗಳು ಹೇಳಿಲ್ವಾ? ಗಂಡಿನ ಜೀವನದಲ್ಲಿ ಹೆಣ್ಣಿನ ಪಾತ್ರ ಎಷ್ಟು ಮುಖ್ಯನೋ ಹಾಗೆ ಹೆಣ್ಣಿನ ಜೀವನದಲ್ಲೂ ಗಂಡಿನ ಪಾತ್ರ ಅಷ್ಟೇ ಮುಖ್ಯ. ಟೋಟಲಿ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿ ಬದುಕೋದೇ ಜೀವನ. ಇದೇ ನಿಜ ಕೂಡ ಎಂದು ಆದಷ್ಟು ಬೇಗ ನಿಮಗೂ ಅಂತ ಒಂದು ಸಂಗಾತಿ ಸಿಗಲಿ ಅಂತ ನಾನು ಬಯಸ್ತೀನಿ ಎಂದಳು ನಗುತ್ತಾ. ದೀಕ್ಷಿತ್ ಒಂದು ಸೆಕೆಂಡ್ ಅವಳ ಮಾತು, ಅವಳಲ್ಲಿರುವ ಮೆಚೂರ್ಡ್ ಮೈಂಡ್ನ ನೋಡಿ ಮನದಲ್ಲೇ ನನ್ನ ಮನಸ್ಸು ಬಯಸಿದ್ದು ನಿನ್ನ ಶ್ರೀ, ಆದರೆ ಅದು ಮೊದಲೇ ಬೇರೆಯವರ ಸ್ವತ್ತು ಅಂತ ತಿಳಿದ್ರು ಈಗಲೂ ಆ ಹಾಳಾದ ಮನಸ್ಸು ನಿನ್ನ ಮಾತುಗಳನ್ನು ಕೇಳಿದಾಗ ಒಂದು ಕ್ಷಣ ಇಡೀ ಲೋಕನೇ ಮರೆಯುವಂತೆ ಮಾಡುತ್ತೆ ಎಂದುಕೊಂಡ. ಶ್ರೀ
ಅವನ ಕಣ್ಣನ್ನು ಆದಷ್ಟು ಅರಿತವಳಂತೆ ಒಳ್ಳೆ ಮನಸ್ಸಿಗೆ ಇನ್ನೊಂದು ಒಳ್ಳೆ ಮನಸ್ಸು ಕಾಯ್ತಿರುತ್ತೆ, ಅದು ಆದಷ್ಟು ಬೇಗ ನಿಮ್ಮ ಮುಂದೆ ಬಂದು ನಿಲ್ಲಲಿ ಎಂದವಳು. ಅಮ್ಮ, ನಾನು ಹಾಸ್ಪಿಟಲ್ಗೆ ಹೋಗಬೇಕು, ಅವರು ಒಬ್ಬರೇ ಇರ್ತಾರೆ, ಇಂಜೆಕ್ಷನ್ ಅಂದರೆ ಸಾಕು ನರ್ಸ್ಗಳನ್ನೆಲ್ಲ ಬೈತಾರಂತೆ, ಅದಕ್ಕೆ ನಿಮ್ಮ ಹಳಿಯನಿಂದ ಪಾಪದ ನರ್ಸ್ಗಳನ್ನು ಸೇವ್ ಮಾಡೋಕ್ಕಾದರೂ ಹೋಗಬೇಕು ಎಂದು ಅಲ್ಲಿಂದ ಹೆದ್ದವಳೆ ಹೊರಟು ಹೋದ್ಲು. ದೀಕ್ಷಿತ್ ಒಂದೂ ಮಾತಾಡಿಲ್ಲ, ಹಾಗೆ ನಿಂತಿದ್ದ. ಅವಳು ಹೋಗೋದನ್ನೇ ನೋಡುತ್ತಾ. ಚಿತ್ರ ಅವರು, ನಿನಗೆ ಶ್ರೀ ಥರ ಹುಡುಗಿ ಸಿಗ್ತಾಳೆ ಅಂತ ಹೇಳಲ್ಲ, ಆದರೆ ಒಂದು ಒಳ್ಳೆ ಹುಡುಗಿ ಖಂಡಿತ ನಿನಗೆ ಸಿಗ್ತಾಳೆ ಎಂದರು ಅವನ ಭುಜಾನ ತಟ್ಟಿ. ಇತ್ತ ಕಾರ್ ಎತ್ತಿದ ಹುಡುಗಿ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ, ನಾನು ಒಬ್ಬರ ಫೋಟೋನ ಕಳಿಸ್ತೀನಿ, ಅವರ ಬಗ್ಗೆ ಸ್ಟಡಿ ಮಾಡಿ ನನಗೆ ಕಾಲ್ ಮಾಡು ಎಂದು ಕಾಲ್ ಕಟ್ ಮಾಡಿ ಒಂದು ಫೋಟೋನ ಸೆಂಡ್ ಮಾಡಿದವಳು ಮುಖದ ಮೇಲೆ ಒಂದು ಸಣ್ಣ ಸ್ಮೈಲ್ ಮಾಡಿದ್ಲು. ಸಂಜೆ ಮನೆಗೋಗಿ ಫ್ರೆಶ್ ಆಗಿ ಸಾವಿತ್ರಮ್ಮನ ಬಳಿ ಅಡುಗೆ ಮಾಡಿಸ್ಕೊಂಡು ಸೀತಾ ಹಾಸ್ಪಿಟಲ್ಗೆ ಹೋಗ್ತಾಳೆ. ಅಲ್ಲಿ ರೋಹನ್ ಅವನ ಡ್ಯಾಡಿ ಜೊತೆ ಮಾತಾಡುತ್ತಾ ಕೂತಿದ್ದ. ಶ್ರೀನ ನೋಡಿ ಮಮ್ಮಿ ಎಂದ. ಶ್ರೀ ಕೂಡ ಅವನ ತಲೆನ ಸವರಿ, ಈಗ ಹೇಗಿದ್ಯಾ, ವಾಕ್ ಮಾಡ್ಬೋದಾ, ಯಾಕೀಗ ಇಲ್ಲಿ ಬಂದು ಕೂತಿದ್ಯಾ ಎಂದಳು. ರೋಹನ್, ಮಮ್ಮಿ ತುಂಬ ಬೋರ್ ಆಗುತ್ತೆ ಎಂದ ಸಪ್ಪೆ ಮುಖ ಮಾಡಿ. ಒಮ್ಮೆ ವಿರಾಟ್ ಕಡೆ ನೋಡಿದ ಹುಡುಗಿ, ನೀವಿಬ್ಬರು ಹಾಸ್ಪಿಟಲ್ ಬೋರ್ ಅಂದರೆ ಮರ್ಯಾದೆಯಿಂದ ಡಾಕ್ಟರ್ ಹೇಳಿದ ಅಡ್ವೈಸ್ನ ಫಾಲೋ ಮಾಡಿದರೆ ಸರಿ, ಇಲ್ಲ ಇಲ್ಲೇ 2 ತಿಂಗಳು ಅಡ್ಮಿಟ್ ಮಾಡಿಸ್ಬಿಡ್ತೀನಿ ಎಂದು. ಹೋಗು ರೋಹನ್, ಹೀಗೆಲ್ಲ ಕಾಲಿನ ಮೇಲೆ ಪ್ರೆಷರ್ ಕೊಡ್ತಾರಾ ಎಂದಳು ಜೋರು ಮಾಡುವ ಧ್ವನಿನಲ್ಲಿ. ರೋಹನ್, ಮಮ್ಮಿ ಊಟ ಎಂದ. ಶ್ರೀ, ಓಕೆ, ಇಲ್ಲೇ ಇಬ್ಬರು ಒಟ್ಟಿಗೆ ಮುಗಿಸಿ ಊಟನ, ಸುಮ್ಮನೆ ಮೆಡಿಸನ್ ತಗೊಂಡು ಮಲಗಿ ಎಂದವಳು ಇಬ್ಬರಿಗೂ ಊಟ ಕೊಟ್ಟು ರೋಹನ್ನ ಅವನ ರೂಮ್ನಲ್ಲೇ ಮಲಗಿಸಿ, ಡಾಕ್ಟರ್ ಬಂದ ಮೇಲೆ ವಿರಾಟ್ ತಲೆಗೆ ಡ್ರೆಸ್ಸಿಂಗ್ ಚೇಂಜ್ ಮಾಡಿಸಿ ಮೆಡಿಸನ್ ಕೊಟ್ಟು ಮಲಗಿ ಅಂದ್ಲು. ವಿರಾಟ್, ನೀನು ಬಾ ಕೂತ್ಕೋ ಎಂದು ತನ್ನ ಬೆಡ್ ಕಡೆ ಕೈ ತೋರಿಸಿದ. ಶ್ರೀ ತಲೆ ಕೊಡುವಿ ಕೂತಿದ್ದೇ ತಡ. ಅವಳ ಮಡಿಲಿಗೆ ಮಲಗಿದ ವಿರಾಟ್, ವಿಲ್ ಯು ಮ್ಯಾರಿ ಮೀ ಎಂದ. ಶ್ರೀ ಹುಬ್ಬು ಗಂಟಿಗೆ ಅವನನ್ನೇ ನೋಡಿದ್ರೆ, ವಿರಾಟ್, ನನ್ನ ಮದುವೆ ಆಗ್ತೀಯಾ, ನಮ್ಮಿಬ್ಬರ ಮದುವೆನ ಈಗಲೂ ಕನ್ಸಿಡರ್ ಮಾಡಲ್ಲ, ಚೈಲ್ಡ್ ಮ್ಯಾರೇಜ್ ಅಂತಾರೆ ಎಂದ ಸೀರಿಯಸ್ ಆಗಿ. ಮುಂದೆ ವಿರಾಟ್ ಮತ್ತು ಶ್ರೀ ಮದುವೆ ಕಾನೂನಿನ ಪ್ರಕಾರ ನಡೆಯುತ್ತೆ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.